ಇನ್ನೊಂದು ಕಡೆ ಇದನ್ನೇ ಹೇಳ್ತಾ ಇದ್ದೆ ನೋಡಿ, ನಾನು ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಅಂತ ಈಗಲೇ ಹೇಳಬೇಕು ಅನ್ಸತ್ತು. ಇಂಟ್ರಡಕ್ಷನಲ್ಲಿ ಅಂದಲ್ಲ, ಶ್ರೀಲಂಕಾ ಏನಾಯ್ತು ನೋಡಿದ್ದೀವಿ, ಬಾಂಗ್ಲಾದೇಶ ಏನಾಯ್ತು ನೋಡಿದ್ದೀವಿ, ನೇಪಾಳ ಏನಾಯ್ತು ನೋಡಿದ್ದೀವಿ. ಆ ಕಡೆ ನಾವು ಪೂರ್ವದ ಕಡೆ ಹೋದರೆ ಥೈಲ್ಯಾಂಡು, ಕಾಂಬೋಡಿಯಾ ಯುದ್ಧ ಆಗಿ ಈಗ ಸ್ವಲ್ಪ ತಣ್ಣಗಾಗಿದೆ. ಪಶ್ಚಿಮದ ಕಡೆಗೆ ಹೋದ್ರಂತೂ ಕೇಳಲೇಬೇಡಿ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನಿನ ಸುತ್ತಲಿನ ಅಷ್ಟೂ ಸುನ್ನಿ ದೇಶಗಳು. ಆ ಕಡೆ ಮೇಲೆ ಹೋದರೆ ರಷ್ಯಾ, ಯುಕ್ರೇನು. ಇಲ್ಲಿ ಚೀನಾದ್ದು ಒಂದು ಇದೆಯಲ್ಲ, ಚೀನಾ, ಕೊರಿಯಾ. ಎಷ್ಟು ನೆಮ್ಮದಿಯಾಗಿದ್ದೀವಿ ಅಂದರೆ, ಇಸ್ರೇಲ್, ಗಾಜಾ ನಡೀತಾನೇ ಇದೆ. ಇಡೀ ವಿಶ್ವದಲ್ಲಿ ನಡೀತಾ ಇರುವ ಸಂಘರ್ಷಗಳಿವು. ಚೀನಾ, ತೈವಾನ್. ನಮಗೆ ಇಲ್ಲಿರುವ ಶಾಂತಿಯ ಬೆಲೆ ಅರ್ಥ ಆಗಬೇಕು ಅಂತ, ಎಷ್ಟು ನೆಮ್ಮದಿಯಾಗಿದ್ದೀವಿ ಅನ್ನೋದು ಅರ್ಥ ಆಗಬೇಕು ನಮಗೆ. ಅಜರ್ಬೈಜಾನ್, ಅರ್ಮೇನಿಯಾ ಸದಾಕಾಲದ ಸಂಘರ್ಷ. ಭಾರತ ಪಾಕಿಸ್ತಾನನೂ ಇರ್ತಿತ್ತೋ ಏನೋ ಈ ಸಂದರ್ಭದಲ್ಲಿ. ಬಟ್ ಪಾಕಿಸ್ತಾನಕ್ಕೆ ಅದರದೇ ಹಾಸಿ ಹೊದ್ಕೊಂಡು ಸೊಳ್ಳೆ ಪರದೆ ಕಟ್ಕೊಳ್ಳೋಷ್ಟಾಗಿದೆ ಅದಕ್ಕೆ, ಆ ಬಲೂಚಿ ಫೈಟರ್ಗಳು ಮತ್ತು ಅಫ್ಘಾನಿಸ್ತಾನದ ತಾಲಿಬಾನಿಗಳಿಂದಾಗಿ. ಭಾಳ ನೆಮ್ಮದಿಯಾಗಿದ್ದೀವಿ ರೀ ನಾವು, ಭಾಳ ನೆಮ್ಮದಿಯಾಗಿದ್ದೀವಿ. ಇದ್ರ ಬೆಲೆ ಅರ್ಥ ಮಾಡ್ಕೋಬೇಕಷ್ಟೆ. ಇಲ್ಲಿ ನಮಗೆ ಸಮಸ್ಯೆಗಳು 1000 ಸಮಸ್ಯೆಗಳು ಅನ್ನಿಸ್ತವೆ. ಅಯಾತುಲ್ಲಾ ಖಮೇನಿಯ ಹತ್ಯೆಗೆ ಮಿಶ್ರ ಪ್ರತಿಕ್ರಿಯೆಗಳು ಇರಾನಿನ ಒಳಗಡೆಯಿಂದನೇ. ಪ್ರತಿಭಟಿಸುವುದಕ್ಕೆ ಸೇರಿದ್ದ ಲಕ್ಷಾಂತರ ಜನರನ್ನು ತೋರಿಸಿದ್ದೆ ನಾನು, ಸಂಭ್ರಮಿಸುವುದಕ್ಕೆ ಸೇರಿದ್ದ ಸಾವಿರಾರು ಜನರನ್ನು ತೋರಿಸಿದ್ದೀನಿ. ಇದು ಒಂದು ಹುಡುಗಿದು, ಇದು ಹಳೆ ವಿಡಿಯೋ. ಇದು ಅಲಿ ಖಮೇನಿ ಫೋಟೋಗೆ ಬೆಂಕಿ ಹಚ್ಚಿ ಅದರಲ್ಲಿ ಸಿಗರೇಟ್ ಅಂಟಿಸ್ಕೊತಾಳೆ ಹುಡುಗಿ. ಭಾಳ ವೈರಲ್ ಆಗಿತ್ತು ಇದು. ಖಮೇನಿಯ ವಿರುದ್ಧ ಅಲ್ಲಿನ ಯುವ ಜನತೆಯ ಸಿಟ್ಟು ಹೆಂಗಿದೆ ಅಂತ. ಸಿಟ್ಟಿದೆ, ಯುವ ಜನತೆಗೆ ನಿಜವಾಗ್ಲೂ ಸಿಟ್ಟಿದೆ. ಕಾರಣ ಕಟ್ಟರ್ ಇಸ್ಲಾಮಿಕ್ ಲಾಸ್. ಹಂಗೆ ಬದುಕಿ ಗೊತ್ತಿರಲಿಲ್ಲ ಅವ್ರಿಗೆ. 1979 ತನಕ ಒಂದು ಫ್ರೀ ವರ್ಲ್ಡ್ನಲ್ಲಿದ್ದಂಥವ್ರು ಅವರು. ಅಮೇರಿಕಾ, ಯುರೋಪಿಯನ್ ರಾಷ್ಟ್ರಗಳ ಪ್ರಭಾವದೊಂದಿಗೆ ಅಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಇತ್ತು, ಸ್ತ್ರೀ ಸಮಾನತೆ ಇತ್ತು, ಎಜುಕೇಷನ್ನು, ಡ್ರೈವಿಂಗು, ಯಾವುದರಲ್ಲೂ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಏಕಾಏಕಿ ಒಂದು ಇಸ್ಲಾಮಿಕ್ ಲಾ ಬಂದುಬಿಡ್ತು. ಅದು ಎಷ್ಟು ಕಠೋರವಾಗಿ ಆ ಇಸ್ಲಾಮಿಕ್ ಲಾನ ಖಮೇನಿ ಆಡಳಿತ ಹೇರ್ತು ಅಂದರೆ ಯು ಮೆ ನಾಟ್ ಬಿಲೀವ್. ಸುಮ್ಮನೆ ಕೇಸ್ ಸ್ಟಡಿಗಳನ್ನು ತೆಗೆದು ನೋಡಿ ನೀವು. ನನ್ನ ಮೇಲೆ ಅತ್ಯಾಚಾರ ಆಯಿತು ಅಂತ ಒಬ್ಬ ಯುವತಿ, 20 ವರ್ಷದ ಯುವತಿ ಕಂಪ್ಲೇಂಟ್ ಕೊಟ್ಟರೆ, ನೀನು ಯಾಕೆ ಅಲ್ಲಿ ಹೋಗಿದ್ದೆ ಅಂಥೇಳಿ ನೇಣಿಗೆ ಹಾಕ್ಬಿಟ್ರು ಆಕೆಯನ್ನು. ನೇಣಿಗೆ ಹಾಕಿದ್ರು ಆಕೆಯನ್ನು. ಒಂದು ಹುಡುಗಿ ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿರಲಿಲ್ಲ ಅಂತ ಆ್ಯಸಿಡ್ ಎರಚಲಾಯಿತು. ಶಿ ಈಸ್ ಅ ಫೈಟರ್, ಖಮೇನಿ ಆಡಳಿತದ ವಿರುದ್ಧದ ಫೈಟರ್. ಮೆಹಸಾ ಅಮೀನಿ 2014 ಕೇಸು, 22 ವರ್ಷದ ಹುಡುಗಿ. ಹೊಡೆದುಕೊಂಡ್ಬಿಟ್ರು ಆಕೆನ 2022ರಲ್ಲಿ. ಆ ಜನರೇಷನ್ನು ಸಂಭ್ರಮಿಸ್ತಾ ಇದೆ ಇದನ್ನು. ಈ ಸಿಗರೇಟ್ ಅಂಟಿಸಿಕೊಂಡಿದ್ದ ಹುಡುಗಿ, ಶಿ ಈಸ್ ಇನ್ ಟೊರಾಂಟೊ. ಆಕೆ ನಾನು ಇರಾನಿನಿಂದ ಬಂದಿರುವ ನಿರಾಶ್ರಿತ ಅಂತ ಹೇಳ್ಕೊಳ್ತಾಳೆ. ಅವರಿಗೆ ಸ್ಟೂಡೆಂಟಲ್ಲಿ ಅಸೈಲಮ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೆ ಇವರೆಲ್ಲ. ಸಂಭ್ರಮಾಚರಣೆ ನೋಡ್ತಾ ಇದ್ದೀರಿ. ಮೆಹಸಾ ಅಮೀನಿಯ ಕಗ್ಗೊಲೆ ಆದಾಗ ಅದರ ವಿರುದ್ಧ ಇರಾನಿನ ಒಳಗೆ ಬೀದಿಗಿಳಿದ್ರಲ್ಲ ಹುಡುಗಿರು. ಎಂಥ ಲೈಫ್ ರಿಸ್ಕ್ ರೀ ಅದು, ಎಂಥ ಲೈಫ್ ರಿಸ್ಕ್ ಅದು. ಖಮೇನಿ ವಿರುದ್ಧ ಪ್ರತಿಭಟಿಸಿದ 3,500 ಜನರನ್ನು, ಅಧಿಕೃತ ಸಂಖ್ಯೆಯ ಪ್ರಕಾರ 3,500 ಜನರನ್ನು 2 ತಿಂಗಳಲ್ಲಿ ಹೊಡೆದು ಹಾಕಲಾಯ್ತಲ್ಲಿ. ಎಲ್ಲಿ FIR ಆಯಿತಾ, ತನಿಖೆ ಆಯಿತಾ, ಚಾರ್ಜ್ ಶೀಟ್ ಆಯಿತಾ, ಕೇಸ್ ನಡೀತಾ, ಯಾವನು ಕೇಳೋನು? 3,500 ಖಮೇನಿ ಆಡಳಿತ ಕೊಟ್ಟ ಅಧಿಕೃತ ಸಂಖ್ಯೆ. ಕೆಲವರು ಹೇಳೋದು ಅದು 35,000 ಜನರನ್ನು 1/10 ಅಷ್ಟೇ ಕೊಡ್ತಾ ಇದ್ದಾರೆ ಇವರು ಅಂತ. ಇದು ಎರಡು ಒಂದೇ ಹುಡುಗಿ ಅದು. ಆವತ್ತು ಖಮೇನಿಯ ವಿರುದ್ಧ ಆಕ್ರೋಶವನ್ನು ಆತನ ಫೋಟೋಗೆ ಬೆಂಕಿ ಹಚ್ಚಿ ಸಿಗರೇಟು ಅಂಟಿಸಿಕೊಳ್ಳುವ ಮೂಲಕ ತೋರಿಸಿದ್ದ ಯುವತಿ ಇವತ್ತು ಟೊರಾಂಟೊ ನಗರದ ಬೀದಿಗಿಳಿದು ಕುಣಿದು ಕುಪ್ಪಳಿಸಿದ್ಲವಳು, ಸತ್ತ ಇವನಂತೂ ಅಂತ.
ನೋಡಿ, ಯಾವಾಗಲೂ ಒಂದು ಸ್ಟೋರಿಗೆ ಎರಡು ಆ್ಯಂಗಲ್ ಇರ್ತವೆ. ಇನ್ನೊಂದು ಕುತೂಹಲದಿಂದ ಚೆಕ್ ಮಾಡ್ತಾ ಇದ್ದೆ ನಾನು. ಏನು ಇಲ್ಲಿ ಚಿಕ್ಕಬಳ್ಳಾಪುರ ಪಕ್ಕ ಅಲಿಪುರದಲ್ಲಿ ಎಷ್ಟು ದೊಡ್ಡ ಪ್ರತಿಭಟನೆ ರೀ ಅದು, ಅಷ್ಟು ದೊಡ್ಡ ಪ್ರತಿಭಟನೆ. ಇವತ್ತು ಶಿವಮೊಗ್ಗದಲ್ಲಾಗಿದೆ. ಶಿ ಹ್ಯಾಸ್ ರಿಟನ್, ಐ ಸೆಡ್ ವಿ ವುಡ್ ಡಾನ್ಸ್ ಆನ್ ಯುವರ್ ಗ್ರೇವ್ ಡಿಂಟ್ ಐ ಅಂತ. ಒಂದಲ್ಲ ಒಂದು ದಿನ ನಿನ್ನ ಸಮಾಧಿಯ ಮೇಲೆ ಕುಣಿತೀನಿ ನಾನು ಅಂತ ಬರ್ಕೊಂಡಿದ್ದೆ, ಬರೆದಿರಲಿಲ್ವ ನಾನು ಅಂತ ಆ ಹುಡುಗಿ ಹೇಳ್ತಾ ಇರೋದದು. ಇದನ್ನಂತಿದೆ ನಾನು. ಏನು ಇಲ್ಲಿ ಅಲಿಪುರದಲ್ಲಿ ಪ್ರತಿಭಟನೆ ಶಿವಮೊಗ್ಗದಲ್ಲಾಗಿದೆ ಇವತ್ತು, ಬೆಂಗಳೂರಿನಲ್ಲಿ ನೆನ್ನೆ ಆಯಿತು, ಈ ರೆಸಿಡೆನ್ಸಿ ರೋಡ್ ಪಕ್ಕದಲ್ಲಿ, ಲಖನೌದಲ್ಲಾಗಿದೆ, ಕಾಶ್ಮೀರದ ಶ್ರೀನಗರದಲ್ಲಿ ಬಂದ್ ರೀತಿಯ ವಾತಾವರಣ. ಇದೆಲ್ಲ ನೋಡಿದಾಗ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಪ್ರೊಟೆಸ್ಟ್ ಆಯಿತು ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದೆ. ಪ್ರೊಟೆಸ್ಟ್ ಆಗಿದ್ದೆಲ್ಲಿ? ಭಾರತದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ. ಖಮೇನಿ ಹತ್ಯೆಯ ವಿರುದ್ಧ ಜನ ಬೀದಿಗಿಳಿದು, ದೊಡ್ಡ ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದೆಲ್ಲಿ? ಭಾರತ, ಪಾಕಿಸ್ತಾನದಲ್ಲಿ. ಹುಡುಕಿದ್ರೆ ಬಾಂಗ್ಲಾದೇಶದಲ್ಲಿ ಒಂದಷ್ಟು ಪ್ರತಿಭಟನೆಗಳಾಗಿರುವ ಮಾಹಿತಿ ಸಿಗಬಹುದು. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಾಯ್ತಾ, ಕತಾರ್ನಲ್ಲಾಯ್ತಾ, ಸೌದಿ ಅರೇಬಿಯಾದಲ್ಲಾಯ್ತಾ? ನೋ, ಎಲ್ಲೂ ಇಲ್ಲ. ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅಂದರೆ ಇಸ್ರೇಲನ್ನು ವಿರೋಧಿಸಿ ಪ್ಯಾಲೆಸ್ಟೈನ್ ವಿರುದ್ಧದ ಪ್ರತಿಭಟನೆಗಳು ಕೂಡ ಇಲ್ಲೇ ಆಗಬೇಕವು, ಭಾರತದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲೇ. ದುಬೈನಲ್ಲಿ ಇಂಥದ್ದೊಂದು ಪ್ರತಿಭಟನೆ ಆಯಿತು ಅಂತ ತೋರಿಸಿ ನನಗೆ. ದುಬೈನಲ್ಲಿ, ಅಬುದಾಬಿಯಲ್ಲಿ, ದೋಹಾನಲ್ಲಿ ಪ್ಯಾಲೆಸ್ಟೈನ್ ಪರವಾಗಿ ಇಸ್ರೇಲನ್ನು ವಿರುದ್ಧ ಜನ ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗಿಳಿದ್ರು. ಬೆಂಜಮಿನ್ ನೆತನ್ಯಾಹು ಪ್ರತಿಕೃತಿಗೆ ಬೆಂಕಿ ಇಟ್ಟರು. ತೋರಿಸಿ ಒಂದು ನೋಡೋಣ. ದೇ ಕ್ಯಾನ್ ಹ್ಯಾಪನ್ ಇನ್ ಫ್ರೀ ಕಂಟ್ರೀಸ್. ಸ್ವಾತಂತ್ರ್ಯವಿರುವ ದೇಶಗಳಲ್ಲಿ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ. ಭಾರತದಲ್ಲಿ ಆಗಬಹುದು. ಡಿಸೆಂಬರ್ ಮೊದಲ ವಾರದಲ್ಲಿ ಆಸ್ಟ್ರೇಲಿಯಾಗೆ ಹೋಗಿದ್ದೆ ನಾನು. ಆಸ್ಟ್ರೇಲಿಯಾದ ಪಾರ್ಲಿಮೆಂಟಿಗೆ ಹೋಗಬೇಕಾಗಿತ್ತು. ಪಾರ್ಲಿಮೆಂಟ್ನ ಹೊರಗೆ ಆ ಪ್ರತಿಭಟನೆ ನಡೀತಾ ಇತ್ತಲ್ಲಿ. ಪಾರ್ಲಿಮೆಂಟಿನ ಮೆಟ್ಟಿಲುಗಳ ಮೇಲೆ ಸ್ಪ್ರೇ ಪೇಂಟಲ್ಲಿ ಬರೆದಿದ್ರು, ಫ್ರೀ ಪ್ಯಾಲೆಸ್ಟೈನ್, ಡೆತ್ ಟು ಇಸ್ರೇಲ್. ಆಸ್ಟ್ರೇಲಿಯಾದಲ್ಲಿ ಆಗ್ಬೋದು, ಅದು ಅಬುದಾಬಿಲಿ ಆಗೋಕ್ಕೆ ಸಾಧ್ಯ ಇಲ್ಲ ಆ ಪ್ರತಿಭಟನೆ. ಅಮೇರಿಕಾದಲ್ಲಿ ಆಗಬಹುದು, ದೋಹಾದಲ್ಲೂ ದುಬೈನಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಆ ಪ್ರತಿಭಟನೆ. ಖಮೇನಿ ಫೋಟೋಗೆ ಬೆಂಕಿ ಹಚ್ಚಿ ಸಂಭ್ರಮಿಸಿದ್ದ ಯುವತಿಯ ಹೊಸ ಪೋಸ್ಟ್. ಇನ್ನೊಂದು ಕಡೆ ಇರಾನ್ ಸಂಧಾನಕ್ಕೆ ರೆಡಿ ಅಂತ ಹೇಳ್ತಾ ಇದೆ. ಇರಾನ್ನ ವಿದೇಶಾಂಗ ಸಚಿವರ ಹೇಳಿಕೆ. ಅಬ್ಬಾಸ್ ಅರಾಗ್ಚಿ ವಿದೇಶಾಂಗ ಸಚಿವ, ಅವ್ರು ಹೇಳ್ತಾ ಇರೋದು ಈಗಲೂ ಅದನ್ನೇ ಹೇಳೋದವರು. ಅರಬ್ ರಾಷ್ಟ್ರಗಳ ಮೇಲೆ ನಾವು ಮಾಡ್ತಾ ಇರುವ ದಾಳಿ ಅರಬ್ ರಾಷ್ಟ್ರಗಳ ಮೇಲೆ ಅಲ್ಲ, ಆ ದೇಶದ ಒಳಗಿರುವ ಅಮೇರಿಕದ ಸೈನಿಕ ನೆಲೆಗಳ ಮೇಲೆ ಅಂತ. ಆಯ್ತಲ್ಲ, ಇನ್ನು ಮುಂದೇನು, ನೆಕ್ಸ್ಟ್ ಏನು? ಇನ್ನೂ ಗೋಲ್ ರೀಚ್ ಆಗಿಲ್ಲ ಅಂತ ಅಮೇರಿಕ ಹೇಳ್ತಾ ಇದೆ, ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ರೆಜಿಮ್ ಚೇಂಜ್ ಮಾಡ್ತಾರಾ? ನಮ್ಮ ಅಭಿಪ್ರಾಯಗಳು, ಭಾವನೆಗಳು ಏನೇ ಇರಲಿ, ಇರಾನ್ನಲ್ಲಿ ಒಂದು ಸ್ವತಂತ್ರ ಸರ್ಕಾರ ಇರುವುದು ಭಾರತದ ಹಿತಾಸಕ್ತಿಗೆ ಒಳ್ಳೆಯದು. ಅಮೇರಿಕದ ಪಪೆಟ್ ಸರ್ಕಾರ ಇರೋದಲ್ಲ. ಭಾರತದ ಹಿತಾಸಕ್ತಿ ಯಾವುದರಲ್ಲಿದೆ? ಇರಾನ್ನಲ್ಲೂ ಒಂದು ಇಂಡಿಪೆಂಡೆಂಟ್ ಸರ್ಕಾರ ಇರಬೇಕು. ಆ ಸರ್ಕಾರ ಅಮೇರಿಕ ಇಸ್ರೇಲಿನ ತಾಳಕ್ಕೆ ತಕ್ಕಂತೆ ಕುಣಿಯುವಂತಿರಬಾರ್ದು. ಅಫ್ಕೋರ್ಸ್ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತೆಯೂ ಇರಬಾರ್ದು. ಆಗಿದ್ದಾಗ ಹೋಯ್ತಪ್ಪ, ನಾವು ನಮ್ಮ ಜನರಿಗೆ ಒಂದು ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಕೊಂಡು ಕಟ್ಟರ್ ಇಸ್ಲಾಮಿಕ್ ದಾರಿಯಿಂದ ಹೊರಗೆ ಬಂದು ನಮ್ಮ ಬೇರುಗಳು ಏನು ಅನ್ನೋದನ್ನು ನೆನಪಿಸಿಕೊಂಡು ಚಂದ ಆಡಳಿತ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಸರ್ಕಾರ ಬರೋದು ಒಳ್ಳೆಯದು. ಈ ಟ್ರಂಪ್ ಮಾತಾಡ್ತಾ ಇರೋದು ನೋಡಿದರೆ ರೆಜಿಮ್ ಚೇಂಜ್ನ ಉದ್ದೇಶನೇ ಇದೆಯೇನೋ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.